ಸದ್ಯ ನಾನೀಗ ಜೇವರ್ಗಿ ತಾಲೂಕಿನ ಮಂದರವಾಡ ಗ್ರಾಮದಲ್ಲಿರುವಂಥದ್ದು. ಕಳೆದ 6 ದಿನಗಳಿಂದಲೂ ಕೂಡ ಈ ಮಂದರವಾಡ ಗ್ರಾಮ ಹೊರ ಜಗತ್ತಿನೊಂದಿಗೆ ಸಂಪರ್ಕ ಕಳ್ಕೊಂಡಿರುವಂಥದ್ದು. ಇವತ್ತು SDRF ತಂಡ ಬಂದು ಇಲ್ಲಿರುವಂಥ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಈಗ ಬೋಟ್ ಕೂಡ ಬರ್ತಾ ಇರುವಂಥ ದೃಶ್ಯ ಕೂಡ ನೋಡಿರುವಂಥದ್ದು. ಇಲ್ಲಿ ಜನರು ಆ ಬೋಟ್ನಲ್ಲಿ ಹತ್ತಿ ಬೇರೆ ಕಡೆ ತೆರಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಂತಿರುವಂಥದ್ದು. ಮತ್ತೊಂದು ಕಡೆ ಬಾಟಲ್ಗಳನ್ನು ಹಿಡ್ಕೊಂಡು ನಿಂತಿರುವಂಥ ದೃಶ್ಯವನ್ನು ತೋರಿಸ್ತೀನಿ. ಯಾಕಂತಂದರೆ ಭೀಮಾ ನದಿಯ ನೀರು ನುಗ್ಗಿ ಕುಡಿಯೋಕ್ಕೆ ಸ್ವಚ್ಛ ನೀರು ಕೂಡ ಸಿಗದೆ ಇಲ್ಲಿರುವಂಥ ಸಾಕಷ್ಟು ಜನರು ಪರದಾಟವನ್ನು ಕೂಡ ನಡೆಸಿರುವಂಥದ್ದು. ಹಾಗಾಗಿ ಇದೀಗ ಬೋಟ್ ಬಂದಿರುವಂಥದ್ದು. ಬೋಟ್ ಬಂದ ತಕ್ಷಣ ಅವರೆಲ್ಲರೂ ಕೂಡ ಬೇರೆಡೆ ಸ್ಥಳಾಂತರ ಆಗೋದಕ್ಕೆ ಸಿದ್ಧವಾಗಿರುವಂಥದ್ದು. ನಾನು ನೇರವಾಗಿ ಜನರನ್ನು ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತೇಳಿ. ಸರ್, ಎಷ್ಟು ದಿನ ಆಯಿತು ನೀವು ಇಲ್ಲಿ ಸಿಕ್ಕಾಕೊಂಡು, ಏನೆಲ್ಲ ಸಮಸ್ಯೆ ಆಗಿತ್ತು? ಈಗ 6 ದಿನ ಆಯ್ತು ಈ ರೀತಿ ನಡೆದು. ಈ ಸಮಸ್ಯೆ ನಮ್ಮಲ್ಲಿ ಅದ. ಇದು 2019-20 ಈ ರೀತಿ ಬಂದಿತ್ತು. ಆವಾಗ ಸಾಕಷ್ಟು ಅನುಭವಿಸಿದ್ರು. ಇದೇ ರೀತಿಯೇ ಸರ್ಕಾರ ಸವಲತ್ತು ಕೊಟ್ಟಿತ್ತು ನಮಗೆ. ಈಗ ನಾವು ಮೊನ್ನೆ ಶಾಸಕರು ಬಂದಾಗ ವಿನಂತಿ ಮಾಡ್ಕೊಂಡಿವಿ, ನಮಗೇನದ ಇಲ್ಲಿ ತಡೆಗೋಡೆ ಮಾಡಬೇಕು, ಒಂದು ಸ್ವಲ್ಪ ಬ್ರಿಡ್ಜ್ ನಮ್ಮನ್ನು ಮಾಡಿ ಏರ್ ಮಾಡ್ಬೇಕಂದಾಗ ಸುಮಾರು ಎಷ್ಟು ಖರ್ಚು ಬರ್ತಂತ ಅವ್ರು ತಮ್ಮ ಅಧಿಕಾರಿಗಳು ಕೇಳ್ಕೊಂಡ್ರು. ಒಂದು 4 ಕೋಟಿ ರೂಪಾಯಿ ಖರ್ಚದಂದ್ರೆ ಅವರು ಆ ರೀತಿ ಒಂದು 4 ಕೋಟಿ ರೂಪಾಯಿ ಖರ್ಚಾದ್ರೆ ಚಿಂತಿಲ್ಲ, ನಮಗೆ ಮನವಿ ಮಾಡ್ಕೊಂಡ್ವಿ. ಅವ್ರು ಆಶ್ವಾಸನೆ ಕೊಟ್ಟು ಹೋಗ್ಯಾರ. ಇದೇ ರೀತಿಯೇ ಪ್ರತಿ 4 ವರ್ಷ 5 ವರ್ಷ ಬಂದ್ರೆ ನಮ್ಮ ಜನರ ತೊಂದರೆ ತಪ್ಪದಲ್ಲ, ಅದು ತಪ್ಪದಂತ ನಾವು ವಿನಂತಿ ಮಾಡ್ಕೊಂಡು. ಮತ್ತೊಬ್ಬರು ಇದ್ದಾರೆ. ಈ ಬಾಟಲ್ ತೊಗೊಂಡು ಎಲ್ಲಿಗೆ ಹೊರಟ್ರಿ? ಸರ್, ಜೇವರ್ಗಿ ತಾಲೂಕು ಮಂಜವಾಡ ಗ್ರಾಮ ನಂದು. ನಮ್ಗೆ ಹೊಳಿಗೆ ಬಂದು 6 ದಿನ ಆಯ್ತು. ಇಲ್ಲಿ ಹೋಗ್ಲಿಕ್ಕೆ ಬೋಟ್ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಹೆಣ್ಮಕ್ಳಿಗೆ ಸಂಡ ಸುಮ್ಮನೆ ಮನ್ಯಾಗ ಹೇಳಕತ್ತೀವಿ ನಾವು. ಪರಿಸ್ಥಿತಿ ಅಧಿಕಾರಿಗಳು ಏನು ಮಾಡಕತ್ತೀವಿ ನೀವು? ಅದು ಒಂದೇ ನಮಗೆ ಸಮಸ್ಯೆ ಬೇಕು. ನಮ್ಗೆ ಬೋಟ್ ಹಾಕ್ಲಿಕ್ಕೆ 4 ದಿನ ಮಾಡಿರಿ. ಆಶ್ವಾಸನೆ ಕೊಟ್ಟು ಹೋದ ಆತವ, ಆಶ್ವಾಸನೆ ಕೊಟ್ಟು 10 ವರ್ಷ ಆಯ್ತು. ಇನ್ನು ಆಶ್ವಾಸನೆ ಕೊಡ್ಕೊತ ಹೋಗ್ತದೆ. ಎಷ್ಟು ವರ್ಷ ಆಶ್ವಾಸನೆ ಎಷ್ಟು ಕೊಡ್ತೀವಿ? ನಮಗೆ ನೀರು, ಇವು ನೀರು ಸರಿ ಸರ್, ನೀರು ತೋರಿಸಿ. ಇವು ನೀರು ಕುಡಿಯೋ 4 ದಿನ ಆಯ್ತು. ಇವು ನೀರು ಏನು ಮಾಡ್ಯಾರಿ? ಹೊಳಿ ಮನೆ ಸತ್ಯಾನಾಶ ಹೋಗ್ಯಾವ, ಮನೆ ಮುನಿಗ್ಯಾವ. ಈ ಮುತ್ಯ ಕಾಲು ಉಬ್ಬಿ ತೋರಿಸ್ತೀವಿ. ನಮ್ಮ ತಾತ ಕಾಲು ಉಬ್ಬಿ 4 ದಿನ ಸಾಲ್ಯಾಗ ಕುಂತಾನ. ಸ್ಥಳಕ್ಕೆ ಸಮಸ್ಯೆ ಏನು? ಅಧಿಕಾರಿಗಳು ಏನು ಮಾಡಕತ್ತೀರಿ? ಮತ್ತೊಬ್ಬರು ಕೂಡ ಇದ್ದಾರೆ, ಅವ್ರನ್ನೂ ಮಾಡಿಸ್ತೀನಿ. ಎಷ್ಟು ದಿನ ಆಯ್ತು ಸರ್, ಏನೆಲ್ಲ ಸಮಸ್ಯೆ ಆಗಿದೆ? ಸರ್ 6 ದಿವಸ ಆಯ್ತು ಸರ್. 6 ದಿವಸ ಆಯ್ತು ಸರ್ ಸಮಸ್ಯೆ. ಹೊಳಿ ಬಂದು ಒಂದು ಬೋಟ್ ಸಾಲಲ್ಲ ಸರ್. 1000 ಜನ ಇದ್ದೇವೆ. ಒಂದು ಬೋಟ್ ಬಿಟ್ರೆ ಗಂಟೆಗೆ ಒಂದೊಂದು ರೌಂಡ್ ಹೊಡಿತದೆ. ಆ ಬೋಟ್ ಒಳಗೆ 6 ಜನ, 4 ಬೋಟ್ ತೊಗೊಂಡು ಬಿಡ್ಬೇಕು ಸರ್ ಹೊಸವು. ಮತ್ತು ದವಾಖಾನೆ ಸಮಸ್ಯೆ ಅದ. ಇಲ್ಲಿ ಎಲ್ಲ ಆರಾಮ್ ತಪ್ಪಲತ್ತಾರ. ನೀರು ಕುಡ್ದು ದ್ವಾಮಿ ಹೆಚ್ಚಾಗ್ಯಾವ. ಭಾಳ ಸಮಸ್ಯೆ ಆಗತ್ತೆ ಸರ್. ದಯವಿಟ್ಟು ಇನ್ನೊಂದೆರಡು ಬೋಟ್ ಬಿಡಿಸ್ರಿ ಸರ್. ದೊಡ್ಡ ಬೋಟ್ ಬಿಡ್ಬೇಕು, ಚಿಕ್ಕ ಬೋಟ್ ಬಿಡಿಸ್ರಿ ಸರ್. ಇದು ಏನು ವರ್ಕ್ ಆಗಲ್ಲ. ಇದು 1000 ಜನಸಂಖ್ಯೆ ಅದ ಸರ್. ಈಗ ಊರಲ್ಲಿರುವಂಥ ಜನರು ಬೋಟು ಕೂಡ ಬಂದಿರುವಂಥದ್ದು. ಆ ಬೋಟ್ ಮುಖಾಂತರ ಆ ಸುರಕ್ಷಿತ ಸ್ಥಳಕ್ಕೆ ತೆರಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ನಾ ಮುಂದು ನೀ ಮುಂದು ಅಂತೇಳಿ ಜನರು ಇಲ್ಲಿಂದ ಆದಷ್ಟು ಬೇಗ ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಇರುವಂಥದ್ದು. ಯಾಕಂತಂದರೆ ಕಳೆದ 6 ದಿನಗಳಿಂದಲೂ ಕೂಡ ಜನರು ಇಲ್ಲೇ ಇರುವಂಥದ್ದು. ಇವರು ಯಾರಿಗೂ ಕೂಡ ಅಂದರೆ ಬೇಕಾದಂಥ ಅಗತ್ಯವಾದಂಥ ಮೂಲಭೂತ ಸೌಲಭ್ಯಗಳು ಕೂಡ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿಂದ ಆದಷ್ಟು ಬೇಗ ತೆರಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ 6 ದಿನಗಳಿಂದ ಕಾಯ್ತಾ ಇದ್ರು. ಸೊ ಇದೀಗ ಇಲ್ಲಿರುವಂಥ ಜನರು ಬೇರೆ ಕಡೆ ತೆರಳೋದಕ್ಕೆ, ಸುರಕ್ಷಿತ ಸ್ಥಳಕ್ಕೆ ತೆರಳೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯ ಇವತ್ತು SDRF ತಂಡ ಬಂದಿರುವಂಥದ್ದು. ಅವರೆಲ್ಲರನ್ನ ಕೂಡ ರಕ್ಷಣೆ ಮಾಡಿ ಕರೆದುಕೊಂಡು ಹೋಗೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಸದ್ಯ ನಾನೀಗ ಜೇವರ್ಗಿ ತಾಲೂಕಿನ ಮಂದರವಾಡ ಗ್ರಾಮದಲ್ಲಿರುವಂಥದ್ದು. ಕಳೆದ 6 ದಿನಗಳಿಂದಲೂ ಕೂಡ ಈ ಮಂದರವಾಡ ಗ್ರಾಮ ಹೊರ ಜಗತ್ತಿನೊಂದಿಗೆ ಸಂಪರ್ಕ ಕಳ್ಕೊಂಡಿರುವಂಥದ್ದು. ಇವತ್ತು SDRF ತಂಡ ಬಂದು ಇಲ್ಲಿರುವಂಥ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಈಗ ಬೋಟ್ ಕೂಡ ಬರ್ತಾ ಇರುವಂಥ ದೃಶ್ಯ ಕೂಡ ನೋಡಿರುವಂಥದ್ದು. ಇಲ್ಲಿ ಜನರು ಆ ಬೋಟ್ನಲ್ಲಿ ಹತ್ತಿ ಬೇರೆ ಕಡೆ ತೆರಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಂತಿರುವಂಥದ್ದು. ಮತ್ತೊಂದು ಕಡೆ ಬಾಟಲ್ಗಳನ್ನು ಹಿಡ್ಕೊಂಡು ನಿಂತಿರುವಂಥ ದೃಶ್ಯವನ್ನು ತೋರಿಸ್ತೀನಿ. ಯಾಕಂತಂದರೆ ಭೀಮಾ ನದಿಯ ನೀರು ನುಗ್ಗಿ ಕುಡಿಯೋಕ್ಕೆ ಸ್ವಚ್ಛ ನೀರು ಕೂಡ ಸಿಗದೆ ಇಲ್ಲಿರುವಂಥ ಸಾಕಷ್ಟು ಜನರು ಪರದಾಟವನ್ನು ಕೂಡ ನಡೆಸಿರುವಂಥದ್ದು. ಹಾಗಾಗಿ ಇದೀಗ ಬೋಟ್ ಬಂದಿರುವಂಥದ್ದು. ಬೋಟ್ ಬಂದ ತಕ್ಷಣ ಅವರೆಲ್ಲರೂ ಕೂಡ ಬೇರೆಡೆ ಸ್ಥಳಾಂತರ ಆಗೋದಕ್ಕೆ ಸಿದ್ಧವಾಗಿರುವಂಥದ್ದು. ನಾನು ನೇರವಾಗಿ ಜನರನ್ನು ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತೇಳಿ. ಸರ್, ಎಷ್ಟು ದಿನ ಆಯಿತು ನೀವು ಇಲ್ಲಿ ಸಿಕ್ಕಾಕೊಂಡು, ಏನೆಲ್ಲ ಸಮಸ್ಯೆ ಆಗಿತ್ತು? ಈಗ 6 ದಿನ ಆಯ್ತು ಈ ರೀತಿ ನಡೆದು. ಈ ಸಮಸ್ಯೆ ನಮ್ಮಲ್ಲಿ ಅದ. ಇದು 2019-20 ಈ ರೀತಿ ಬಂದಿತ್ತು. ಆವಾಗ ಸಾಕಷ್ಟು ಅನುಭವಿಸಿದ್ರು. ಇದೇ ರೀತಿಯೇ ಸರ್ಕಾರ ಸವಲತ್ತು ಕೊಟ್ಟಿತ್ತು ನಮಗೆ. ಈಗ ನಾವು ಮೊನ್ನೆ ಶಾಸಕರು ಬಂದಾಗ ವಿನಂತಿ ಮಾಡ್ಕೊಂಡಿವಿ, ನಮಗೇನದ ಇಲ್ಲಿ ತಡೆಗೋಡೆ ಮಾಡಬೇಕು, ಒಂದು ಸ್ವಲ್ಪ ಬ್ರಿಡ್ಜ್ ನಮ್ಮನ್ನು ಮಾಡಿ ಏರ್ ಮಾಡ್ಬೇಕಂದಾಗ ಸುಮಾರು ಎಷ್ಟು ಖರ್ಚು ಬರ್ತಂತ ಅವ್ರು ತಮ್ಮ ಅಧಿಕಾರಿಗಳು ಕೇಳ್ಕೊಂಡ್ರು. ಒಂದು 4 ಕೋಟಿ ರೂಪಾಯಿ ಖರ್ಚದಂದ್ರೆ ಅವರು ಆ ರೀತಿ ಒಂದು 4 ಕೋಟಿ ರೂಪಾಯಿ ಖರ್ಚಾದ್ರೆ ಚಿಂತಿಲ್ಲ, ನಮಗೆ ಮನವಿ ಮಾಡ್ಕೊಂಡ್ವಿ. ಅವ್ರು ಆಶ್ವಾಸನೆ ಕೊಟ್ಟು ಹೋಗ್ಯಾರ. ಇದೇ ರೀತಿಯೇ ಪ್ರತಿ 4 ವರ್ಷ 5 ವರ್ಷ ಬಂದ್ರೆ ನಮ್ಮ ಜನರ ತೊಂದರೆ ತಪ್ಪದಲ್ಲ, ಅದು ತಪ್ಪದಂತ ನಾವು ವಿನಂತಿ ಮಾಡ್ಕೊಂಡು. ಮತ್ತೊಬ್ಬರು ಇದ್ದಾರೆ. ಈ ಬಾಟಲ್ ತೊಗೊಂಡು ಎಲ್ಲಿಗೆ ಹೊರಟ್ರಿ? ಸರ್, ಜೇವರ್ಗಿ ತಾಲೂಕು ಮಂಜವಾಡ ಗ್ರಾಮ ನಂದು. ನಮ್ಗೆ ಹೊಳಿಗೆ ಬಂದು 6 ದಿನ ಆಯ್ತು. ಇಲ್ಲಿ ಹೋಗ್ಲಿಕ್ಕೆ ಬೋಟ್ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಹೆಣ್ಮಕ್ಳಿಗೆ ಸಂಡ ಸುಮ್ಮನೆ ಮನ್ಯಾಗ ಹೇಳಕತ್ತೀವಿ ನಾವು. ಪರಿಸ್ಥಿತಿ ಅಧಿಕಾರಿಗಳು ಏನು ಮಾಡಕತ್ತೀವಿ ನೀವು? ಅದು ಒಂದೇ ನಮಗೆ ಸಮಸ್ಯೆ ಬೇಕು. ನಮ್ಗೆ ಬೋಟ್ ಹಾಕ್ಲಿಕ್ಕೆ 4 ದಿನ ಮಾಡಿರಿ. ಆಶ್ವಾಸನೆ ಕೊಟ್ಟು ಹೋದ ಆತವ,
ಆಶ್ವಾಸನೆ ಕೊಟ್ಟು 10 ವರ್ಷ ಆಯ್ತು, ಇನ್ನು ಆಶ್ವಾಸನೆ ಕೊಡ್ಕೊತ ಹೋಗ್ತದೆ. ಎಷ್ಟು ವರ್ಷ ಆಶ್ವಾಸನೆ ಕೊಡ್ತೀರಿ? ನಮಗೆ ನೀರು ಇವು ನೀರು ಸರಿ ಸರ್, ನೀರು ತೋರಿಸಿ. ಇವು ನೀರು ಕುಡಿಯೋ 4 ದಿನ ಆಯ್ತು. ಇವು ನೀರು ಏನು ಮಾಡ್ಯಾರಿ? ಹೊಳಿ ಮನೆ ಸತ್ಯಾನಾಶ ಹೋಗ್ಯಾವ, ಮನೆ ಮುನಿಗ್ಯಾವ. ಈ ಮುತ್ಯ ಕಾಲು ಉಬ್ಬೆ ತೋರಿಸ್ತೀರಿ ನಮ್ಮ ತಾತ ಕಾಲು ಉಬ್ಬಿ 4 ದಿನ ಸಾಲ್ಯಾಗ ಕುಂತಾನ. ಈ ಸ್ಥಳಕ್ಕೆ ಸಮಸ್ಯೆ ಏನು? ಅಧಿಕಾರಿಗಳು ಏನು ಮಾಡಕತ್ತೀರಿ? ಮತ್ತೊಬ್ರು ಕೂಡ ಇದ್ದಾರೆ, ಅವ್ರನ್ನೂ ಮಾಡಿಸ್ತೇನೆ. ಎಷ್ಟು ದಿನ ಆಯ್ತು ಸರ್, ಏನೆಲ್ಲ ಸಮಸ್ಯೆ ಆಗಿದೆ? ಸರ್ 6 ದಿವಸ ಆಯ್ತು ಸರ್, 6 ದಿವಸ ಆಯ್ತು ಸರ್ ಸಮಸ್ಯೆ. ಹೊಳಿ ಬಂದು ಒಂದು ಬೋಟ್ ಸಾಲಲ್ಲ ಸರ್, 1000 ಜನ ಇದ್ದೇವೆ. ಒಂದು ಬೋಟ್ ಬಿಟ್ರೆ ಗಂಟೆಗೆ ಒಂದೊಂದು ರೌಂಡ್ ಹೊಡಿತದೆ. ಆ ಬೋಟ್ ಒಳಗೆ 6 ಜನ, 4 ಬೋಟ್ ತೊಗೊಂಡು ಬಿಡ್ಬೇಕು ಸರ್ ಹೊಸವು. ಮತ್ತು ದವಾಖಾನೆ ಸಮಸ್ಯೆ ಅದ ಇಲ್ಲಿ, ಎಲ್ಲ ಆರಾಮ್ ತಪ್ಪಲತ್ತಾರ. ನೀರು ಕುಡ್ದು ದ್ವಾಮಿ ಹೆಚ್ಚಾಗ್ಯಾವ, ಭಾಳ ಸಮಸ್ಯೆ ಆಗತ್ತೆ ಸರ್. ದಯವಷ್ಟು ಇನ್ನೊಂದೆರಡು ಬೋಟ್ ಬಿಡಿಸ್ರಿ ಸರ್, ದೊಡ್ಡ ಬೋಟ್ ಬಿಡ್ಬೇಕು, ಚಿಕ್ಕ ಬೋಟ್ ಬಿಡಿಸ್ರಿ ಸರ್. ಇದು ಏನು ವರ್ಕ್ ಆಗಲ್ಲ, ಇದು 1000 ಜನಸಂಖ್ಯೆ ಅದ ಸರ್. ಈಗ ಊರಲ್ಲಿರುವಂಥ ಜನರು ಬೋಟು ಕೂಡ ಬಂದಿರುವಂಥದ್ದು. ಆ ಬೋಟ್ ಮುಖಾಂತರ ಆ ಸುರಕ್ಷಿತ ಸ್ಥಳಕ್ಕೆ ತೆರಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ನಾ ಮುಂದು ನೀ ಮುಂದು ಅಂತೇಳಿ ಜನರು ಇಲ್ಲಿಂದ ಆದಷ್ಟು ಬೇಗ ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಇರುವಂಥದ್ದು. ಯಾಕಂತಂದರೆ ಕಳೆದ 6 ದಿನಗಳಿಂದಲೂ ಕೂಡ ಜನರು ಇಲ್ಲೇ ಇರುವಂಥದ್ದು. ಇವರು ಯಾರಿಗೂ ಕೂಡ ಅಂದರೆ ಬೇಕಾದಂಥ ಅಗತ್ಯವಾದಂಥ ಮೂಲಭೂತ ಸೌಲಭ್ಯಗಳು ಕೂಡ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿಂದ ಆದಷ್ಟು ಬೇಗ ತೆರಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ 6 ದಿನಗಳಿಂದ ಕಾಯ್ತಾ ಇದ್ರು. ಸೊ ಇದೀಗ ಇಲ್ಲಿರುವಂಥ ಜನರು ಬೇರೆ ಕಡೆ ತೆರಳೋದಕ್ಕೆ, ಸುರಕ್ಷಿತ ಸ್ಥಳಕ್ಕೆ ತೆರಳೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯ ಇವತ್ತು SDRF ತಂಡ ಬಂದಿರುವಂಥದ್ದು. ಅವರೆಲ್ಲರನ್ನ ಕೂಡ ರಕ್ಷಣೆ ಮಾಡಿ ಕರೆದುಕೊಂಡು ಹೋಗೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಸದ್ಯ ನಾನೀಗ ಜೇವರ್ಗಿ ತಾಲೂಕಿನ ಮಂದರವಾಡ ಗ್ರಾಮದಲ್ಲಿರುವಂಥದ್ದು. ಕಳೆದ 6 ದಿನಗಳಿಂದಲೂ ಕೂಡ ಈ ಮಂದರವಾಡ ಗ್ರಾಮ ಹೊರ ಜಗತ್ತಿನೊಂದಿಗೆ ಸಂಪರ್ಕ ಕಳ್ಕೊಂಡಿರುವಂಥದ್ದು. ಇವತ್ತು SDRF ತಂಡ ಬಂದು ಇಲ್ಲಿರುವಂಥ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಈಗ ಬೋಟ್ ಕೂಡ ಬರ್ತಾ ಇರುವಂಥ ದೃಶ್ಯ ಕೂಡ ನೋಡಿರುವಂಥದ್ದು. ಇಲ್ಲಿ ಜನರು ಆ ಬೋಟ್ನಲ್ಲಿ ಹತ್ತಿ ಬೇರೆ ಕಡೆ ತೆರಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಂತಿರುವಂಥದ್ದು. ಮತ್ತೊಂದು ಕಡೆ ಬಾಟಲ್ಗಳನ್ನು ಹಿಡ್ಕೊಂಡು ನಿಂತಿರುವಂಥ ದೃಶ್ಯವನ್ನು ತೋರಿಸ್ತೀನಿ. ಯಾಕಂತಂದರೆ ಭೀಮಾ ನದಿಯ ನೀರು ನುಗ್ಗಿ ಕುಡಿಯೋಕ್ಕೆ ಸ್ವಚ್ಛ ನೀರು ಕೂಡ ಸಿಗದೆ ಇಲ್ಲಿರುವಂಥ ಜನರು, ಸಾಕಷ್ಟು ಜನರು ಪರದಾಟವನ್ನು ಕೂಡ ನಡೆಸಿರುವಂಥದ್ದು. ಹಾಗಾಗಿ ಇದೀಗ ಬೋಟ್ ಬಂದಿರುವಂಥದ್ದು. ಬೋಟ್ ಬಂದ ತಕ್ಷಣ ಅವರೆಲ್ಲರೂ ಕೂಡ ಬೇರೆಡೆ ಸ್ಥಳಾಂತರ ಆಗೋದಕ್ಕೆ ಸಿದ್ಧವಾಗಿರುವಂಥದ್ದು. ನಾನು ನೇರವಾಗಿ ಜನರನ್ನು ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತ. ಸರ್, ಎಷ್ಟು ದಿನ ಆಯಿತು ನೀವು ಇಲ್ಲಿ ಸಿಕ್ಕಾಕೊಂಡು, ಏನೆಲ್ಲ ಸಮಸ್ಯೆ ಆಗಿದೆ? ಈಗ 6 ದಿನ ಆಯ್ತು ಈ ರೀತಿ ನಡೆದು. ಈ ಸಮಸ್ಯೆ ನಮ್ಮಲ್ಲಿ ಅದ. ಇದು 2019-20ರಲ್ಲಿ ಈ ರೀತಿ ಬಂದಿತ್ತು. ಆವಾಗ ಸಾಕಷ್ಟು ಅನುಭವಿಸಿದ್ರು. ಇದೇ ರೀತಿಯೇ ಸರ್ಕಾರ ಸವಲತ್ತು ಕೊಟ್ಟಿತ್ತು ನಮಗೆ. ಈಗ ನಾವು ಮೊನ್ನೆ ಶಾಸಕರು ಬಂದಾಗ ವಿನಂತಿ ಮಾಡ್ಕೊಂಡಿವಿ, ನಮಗೇನದ ಇಲ್ಲಿ ತಡೆಗೋಡೆ ಮಾಡಬೇಕು, ಒಂದು ಸ್ವಲ್ಪ ಬ್ರಿಡ್ಜ್ ನಮ್ಮನ್ನು ಮಾಡಿ ಏರ್ ಮಾಡ್ಬೇಕಂದಾಗ ಸುಮಾರು ಎಷ್ಟು ಖರ್ಚು ಬರ್ತಂತ ಅವ್ರು ತಮ್ಮ ಅಧಿಕಾರಿಗಳು ಕೇಳ್ಕೊಂಡ್ರು. ಒಂದು 4 ಕೋಟಿ ರೂಪಾಯಿ ಖರ್ಚದಂದ್ರೆ ಅವರು ಆ ರೀತಿ ಒಂದು 4 ಕೋಟಿ ರೂಪಾಯಿ ಖರ್ಚಾದ್ರೆ ಚಿಂತಿಲ್ಲ, ನಮಗೆ ಮನವಿ ಮಾಡ್ಕೊಂಡ್ವಿ. ಅವ್ರು ಆಶ್ವಾಸನೆ ಕಟ್ಟು ಹೋಗ್ಯಾರ. ಇದೇ ರೀತಿಯೇ ಪ್ರತಿ 4 ವರ್ಷ 5 ವರ್ಷ ಬಂದ್ರೆ ನಮ್ಮ ಜನರ ತೊಂದರೆ ತಪ್ಪದಲ್ಲ, ಅದು ತಪ್ಪದಂತ ನಾವು ವಿನಂತಿ ಮಾಡ್ಕೊಂಡು. ಮತ್ತೊಬ್ರು ಇದ್ದಾರೆ. ಈ ಬಾಟಲ್ ತೊಗೊಂಡು ಎಲ್ಲಿಗೆ ಹೊರಟ್ರಿ? ಸರ್, ಜೇವರ್ಗಿ ತಾಲೂಕು ಮಂಜವಾಡ ಗ್ರಾಮ ನಂದು. ನಮ್ಗೆ ಹೊಳಿಗೆ ಬಂದು 6 ದಿನ ಆಯ್ತು. ಇಲ್ಲಿ ಹೋಗ್ಲಿಕ್ಕೆ ಬೋಟ್ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಹೆಣ್ಮಕ್ಳಿಗೆ ಸಂಡ ಸುಮ್ಮನೆ ಮನ್ಯಾಗ ಹೇಳಕತ್ತೀವಿ ನಾವು. ಪರಿಸ್ಥಿತಿ ಅಧಿಕಾರಿಗಳು ಏನು ಮಾಡಕತ್ತೀವಿ ನೀವು? ಅದು ಒಂದೇ ನಮಗೆ ಸಮಸ್ಯೆ ಬೇಕು. ನಮ್ಗೆ ಬೋಟ್ ಹಾಕ್ಲಿಕ್ಕೆ 4 ದಿನ ಮಾಡಿದ್ವಿ. ಆಶ್ವಾಸನೆ ಕೊಟ್ಟು ಹೋದ ಆತವ, ಆಶ್ವಾಸನೆ ಕೊಟ್ಟು 10 ವರ್ಷ ಆಯ್ತು, ಇನ್ನು ಆಶ್ವಾಸನೆ ಕೊಡ್ಕೊತ ಹೋಗ್ತದೆ. ಎಷ್ಟು ವರ್ಷ ಆಶ್ವಾಸನೆ ಕೊಡ್ತೀರಿ? ನಮಗೆ ನೀರು ಇವು ನೀರು ಸರಿ ಸರ್, ನೀರು ತೋರಿಸಿ. ಇವು ನೀರು ಕುಡಿಯೋ 4 ದಿನ ಆಯ್ತು. ಇವು ನೀರು ಏನು ಮಾಡ್ಯಾರಿ? ಹೊಳಿ ಮನೆ ಸತ್ಯಾನಾಶ ಹೋಗ್ಯಾವ, ಮನೆ ಮುನಿಗ್ಯಾವ. ಈ ಮುತ್ಯ ಕಾಲು ಉಬ್ಬೆ ತೋರಿಸ್ತೀರಿ ನಮ್ಮ ತಾತ ಕಾಲು ಉಬ್ಬಿ 4 ದಿನ ಸಾಲ್ಯಾಗ ಕುಂತಾನ. ಈ ಸ್ಥಳಕ್ಕೆ ಸಮಸ್ಯೆ ಏನು? ಅಧಿಕಾರಿಗಳು ಏನು ಮಾಡಕತ್ತೀರಿ? ಮತ್ತೊಬ್ರು ಕೂಡ ಇದ್ದಾರೆ, ಅವ್ರನ್ನೂ ಮಾಡಿಸ್ತೇನೆ. ಎಷ್ಟು ದಿನ ಆಯ್ತು ಸರ್, ಏನೆಲ್ಲ ಸಮಸ್ಯೆ ಆಗಿದೆ? ಸರ್ 6 ದಿವಸ ಆಯ್ತು ಸರ್, 6 ದಿವಸ ಆಯ್ತು ಸರ್ ಸಮಸ್ಯೆ. ಹೊಳಿ ಬಂದು ಒಂದು ಬೋಟ್ ಸಾಲಲ್ಲ ಸರ್, 1000 ಜನ ಇದ್ದೇವೆ. ಒಂದು ಬೋಟ್ ಬಿಟ್ರೆ ಗಂಟೆಗೆ ಒಂದೊಂದು ರೌಂಡ್ ಹೊಡಿತದೆ. ಆ ಬೋಟ್ ಒಳಗೆ 6 ಜನ, 4 ಬೋಟ್ ತೊಗೊಂಡು ಬಿಡ್ಬೇಕು ಸರ್ ಹೊಸವು. ಮತ್ತು ದವಾಖಾನೆ ಸಮಸ್ಯೆ ಅದ ಇಲ್ಲಿ, ಎಲ್ಲ ಆರಾಮ್ ತಪ್ಪಲತ್ತಾರ. ನೀರು ಕುಡ್ದು ದ್ವಾಮಿ ಹೆಚ್ಚಾಗ್ಯಾವ, ಭಾಳ ಸಮಸ್ಯೆ ಆಗತ್ತೆ ಸರ್. ದಯವಷ್ಟು ಇನ್ನೊಂದೆರಡು ಬೋಟ್ ಬಿಡಿಸ್ರಿ ಸರ್, ದೊಡ್ಡ ಬೋಟ್ ಬಿಡ್ಬೇಕು, ಚಿಕ್ಕ ಬೋಟ್ ಬಿಡಿಸ್ರಿ ಸರ್. ಇದು ಏನು ವರ್ಕ್ ಆಗಲ್ಲ, ಇದು 1000 ಜನಸಂಖ್ಯೆ ಅದ ಸರ್. ಈಗ ಊರಲ್ಲಿರುವಂಥ ಜನರು ಬೋಟು ಕೂಡ ಬಂದಿರುವಂಥದ್ದು. ಆ ಬೋಟ್ ಮುಖಾಂತರ ಆ ಸುರಕ್ಷಿತ ಸ್ಥಳಕ್ಕೆ ತೆರಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ನಾ ಮುಂದು ನೀ ಮುಂದು ಅಂತೇಳಿ ಜನರು ಇಲ್ಲಿಂದ ಆದಷ್ಟು ಬೇಗ ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಇರುವಂಥದ್ದು. ಯಾಕಂತಂದರೆ ಕಳೆದ 6 ದಿನಗಳಿಂದಲೂ ಕೂಡ ಜನರು ಇಲ್ಲೇ ಇರುವಂಥದ್ದು. ಇವರು ಯಾರಿಗೂ ಕೂಡ ಅಂದರೆ ಬೇಕಾದಂಥ ಅಗತ್ಯವಾದಂಥ ಮೂಲಭೂತ ಸೌಲಭ್ಯಗಳು ಕೂಡ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿಂದ ಆದಷ್ಟು ಬೇಗ ತೆರಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ 6 ದಿನಗಳಿಂದ ಕಾಯ್ತಾ ಇದ್ರು. ಸೊ ಇದೀಗ ಇಲ್ಲಿರುವಂಥ ಜನರು ಬೇರೆ ಕಡೆ ತೆರಳೋದಕ್ಕೆ, ಸುರಕ್ಷಿತ ಸ್ಥಳಕ್ಕೆ ತೆರಳೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯ ಇವತ್ತು SDRF ತಂಡ ಬಂದಿರುವಂಥದ್ದು. ಅವರೆಲ್ಲರನ್ನ ಕೂಡ ರಕ್ಷಣೆ ಮಾಡಿ ಕರೆದುಕೊಂಡು ಹೋಗೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.